ನಮಸ್ತೆ ಫ್ರೆಂಡ್ಸ್, ಕಲಾವತಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನೋಡ್ರಿ ನಾವು ಬಟಾಟಿ ಬಜ್ಜಿ ಯಾವ ರೀತಿ ಮಾಡೋದತ್ತಂದು ನೋಡು ಮತ್ತು ಬರ್ರಿ. ಈಗ ಜಿಟಿ ಮಳೆ ಒಳಗೆ ಈ ಥರ ಒಂದ್ಸಲ ಆಲೂಗಡ್ಡೆ ಬಜ್ಜಿನ ಮಾಡ್ಕೊಂಡು ತಿಂದ್ಬಿಡ್ರಿ. ಮಸ್ತ್ ಅಂದ್ರೆ ಮಸ್ತ್, ಭಾಳ ಟೇಸ್ಟಾಗಿರ್ತದೆ ನೋಡ್ರಿ. ಒಂದ್ಸಲ ಈ ವಿಧಾನದಾಗ ಟ್ರೈ ಮಾಡಿರಿ. ಟಿಪ್ಸ್ನು ಹೇಳ್ಕೊಡ್ತೀನಿ, ವಿತ್ ಟಿಪ್ಸ್ ಏನು ಹಾಕಬೇಕು ಏನಿಲ್ಲ ಅನ್ನೋ ಟಿಪ್ಸ್ನು ಹೇಳ್ಕೊಡ್ತೀನಿ. ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ಹೀಗೆ ನೀವು ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ರಿ. ಬಜ್ಜಿ ಹೆಂಗೆ ಮಾಡೋದತ್ತಂದು ನೋಡಂಬರ್ರಿ. ವಿಡಿಯೋ ಒಟ್ಟೆ ಸ್ಕಿಪ್ ಮಾಡ್ಲದ ನೋಡ್ರಿ, ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತದೆ ನೋಡ್ರಿ ಫ್ರೆಂಡ್ಸ್. ಈಗ ಯಾವ ವಿಧಾನದಾಗ ಮಾಡೋದು ಟಿಪ್ಸ್ ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತೀನಿ ಬರ್ರಿ. ಇವಾಗ ನೋಡ್ರಿ 1 ಕಪ್ ನಾನು ಕಡ್ಲೆ ಹಿಟ್ಟನ್ನ ತೊಗೊಂಡೆ ನೋಡ್ರಿ. ಇದು ಚೆಂದಾಗೆ ಚಾಣಿಸಿ ತೊಗೋಬೇಕಾಗ್ತದೆ ರೀ, ಒಳಗೆ ಗಂಟಿದ್ರೆ ಮಾತ್ರ ಸರಿ ಆಗಂಗಿಲ್ಲ. ಇದಕ್ಕೆ 5 ಸ್ಪೂನ್ ಅಟ್ಟು ನಾನು ಜೋಳದ ಹಿಟ್ಟನ್ನ ಹಾಕೊಳತ್ತೀನಿ ನೋಡ್ರಿ. ಇದೇ ನೋಡ್ರಿ ಟಿಪ್ಸ್ ಫ್ರೆಂಡ್ಸ್. ಜೋಳದ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತೀನಿ ನೋಡ್ರಿ. ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನ ಹಾಕೋಬೋದು ನೀವು. ಜೋಳದ ಹಿಟ್ಟು ಹಾಕೋದಂತ್ರ ಭಾಳ ಕ್ರಿಸ್ಪಿಯಾಗಿ ಕುರುಮ್ ಬರ್ತಾವೆ ನೋಡ್ರಿ. ಅದ್ರ ಸಲುವಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ, ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡ್ರನ್ನ ನಾನು ಇಲ್ಲಿ ಸೇರಿಸ್ಕೊಳ್ತೀನಿ ನೋಡ್ರಿ. ಇದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು, ಇದೆಲ್ಲ ಸರಿಯಾಗಿ ಮಿಕ್ಸ್ ಆಗಿಂದ ಈಗ ಅಜ್ವಾನ ಹಾಕೋರಿ. ಅಜ್ವಾನ ಬೇಡ ಅಂದ್ರೆ ಜೀರಿಗೆ ಬೇಕಂದ್ರೆ ಜೀರಿಗೆನ ಹಾಕೋರಿ. ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕೊಂಡಿ ನೋಡ್ರಿ. ಅಜ್ವಾನ ಬದಲಿ ಜೀರಿಗೆನ ಹಾಕೋಬೋದು ನೀವು, ಜೀರಿಗೆ ಬೇಕಂದ್ರೆ ಜೀರಿಗೆನ ಹಾಕ್ಬೋದು. ಅಜ್ವಾನ ಹಾಕಿದ್ರೆ ಮಸ್ತ್ ಇರ್ತದೆ ರೀ. ನಾ ಅಜ್ವಾನ ಸ್ವಲ್ಪ ಹಾಕೊಂಡೆ ನೋಡ್ರಿ ಮೊದಲೇ. ಇವಾಗ ನೋಡ್ರಿ ಸ್ವಲ್ಪ ನೀರು ಹಾಕೋತಾ ಭಾರಿ ಮಸ್ತ್ ಬರ್ತದೆ ರೀ ಅಜ್ವಾನ ಫ್ಲೇವರ್ನು. ಮತ್ತು ಸ್ವಲ್ಪ ಸೋಡಾ ಪುಡಿ, ಅಜ್ವಾನ ಮತ್ತು ಉಪ್ಪು, ಖಾರ, ಜೀರಿಗೆ ಎಲ್ಲ ಹಾಕೊಂಡೆ ನೋಡ್ರಿ. ಮಿಕ್ಸ್ ಮಾಡತ್ತೀನಿ, ಸರಿಯಾಗಿ ಮಿಕ್ಸ್ ಮಾಡತ್ತೀನಿ ನೋಡ್ರಿ. ಇಲ್ಲಿ ಈಗ ಕೈಯ ಬೆರಳಿಲಿ, ಮುಂದಿನ ಬೆರಳಿಲಿ ಈ ಥರ ಮಿಕ್ಸ್ ಮಾಡ್ಕೊತ ಬರ್ಬೇಕು ನೋಡ್ರಿ. ಮತ್ತು ನೀರು ಒಮ್ಮೆ ಜಾಸ್ತಿ ಹಾಕಿ ನಾದಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊತ ಬರ್ಬೇಕು ರೀ. ಈಗ ಆ ಕಡೆ ಎಣ್ಣೆ ಕಾಯ್ಲಕ್ಕೆ ಇಟ್ಟಿನಿ ರೀ. ಹೆಂಗೆ ನಾನು ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಕಾಯುವಂಥ ಎಣ್ಣೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಬೇಕು ರೀ. ಯಾಕಂದ್ರೆ ಕಾಯ್ದಿದ್ದು ಎಣ್ಣೆ ಹಾಕೋ ನಂತರ ಕ್ರಿಸ್ಪಿಯಾಗಿ ಬರ್ತದೆ ಮತ್ತು ಉಬ್ಬಿ ಬರ್ತದೆ ನೋಡಿರಿ. ಸೋಡಾ ಪುಡಿ ಚಿಟಿಕೆ ಅಷ್ಟೇ ಸೋಡಾ ಪುಡಿ ಹಾಕೋ ನಂತರ ಅದನ್ನು ಉಬ್ಬಿ ಬರ್ತದೆ. ಹಿಟ್ಟು ಚಲೋ ಬರ್ತೈತಿ, ಬಜ್ಜಿನೂ ಮಸ್ತ್ ಬರ್ತಾವೆ. ಇವಾಗ ನೋಡ್ರಿ ಆಲೂಗಡ್ಡೆ ತೊಗೊಂಡೇವಿ. ಆಲೂಗಡ್ಡೆ ಸೊಪ್ಪಿನ ಎಲ್ಲ ಮೇಗಿಂದು ಸೊಪ್ಪಿ ಎಲ್ಲ ತೊಗೊಳತ್ತೆ ನೋಡ್ರಿ. ಇದ್ರ ಸೊಪ್ಪೆ ತೆಗಿಯೋದ ನಂತರ ಅಂದ್ರೆ ಹಾಗೆ ಹಾಕ್ತಾರೆ, ಹಾಗೇನೂ ಹಾಕ್ಬೋದು ನೀವು. ತೊಳೆದು ನೀರೊಳಗೆ ಕ್ಲೀನಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿ ಹಾಕ್ಬೋದು. ಮತ್ತು ಸೊಪ್ಪಿ ಮತ್ತು ಅದು ತಿನ್ನುವಂಥ ಟೈಮ್ದಾಗ ಸೊಪ್ಪಿ ಬಾಯಾಗ ಬರ್ತದೆ ಅನ್ನೋ ಸಲುವಾಗಿ ನಾನು ಇಲ್ಲಿ ಮ್ಯಾಗಿಂದೆಲ್ಲ ಸ್ವಲ್ಪ ಹೆರ್ಚ್ಕೊಂಡು ಆಲೂಗಡ್ಡೆ ಚಿಪ್ಸ್ ಮಾಡೋದು ಅದು ಏನ್ರಿ ನಿಮ್ಮ ಮನ್ಯಾಗ ಇತ್ತಂದ್ರೆ ಚಿಪ್ಸ್ ಹೆರ್ಚೋದು ಅದರಲ್ಲಿ ಹೆರ್ಚ್ಕೊರಿ. ಇಲ್ಲ ಅಂದ್ರೆ ಮತ್ತು ನೀವು ಚಾಕುಲೇನೆ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡ್ರಿ ನಾನು. ಮತ್ತು ನಿಮಗೆ ಯಾವ ಶೇಪ್ ತೆಗಿಬೇಕು, ಯಾವ ಸೈಜ್ದೊಳಗೆ ಬೇಕು ಆ ಥರ ನೀವು ಕಟ್ ಮಾಡ್ಕೊಬೋದು ರೀ. ಇದು ಈಗ ನೋಡ್ರಿ ರೆಡಿ ಆಗೈತಿ ಈಗ ಆಲೂಗಡ್ಡೆ. ಈಗ ನಾನು ಉದ್ದುದಕಾಯಿ ಕಟ್ ಮಾಡ್ಕೊಂಡೀನಿ, ರೌಂಡಾಗಿನೂ ಕಟ್ ಮಾಡ್ಕೊಂಡೀನಿ ನೋಡ್ರಿ. ನಮ್ಮ ಮಕ್ಳಿಗೆ ಯಾವ ರೀತಿ ಇಷ್ಟ ಆಕದ, ನಮ್ಮ ಮನೆಯವ್ರಿಗೆ ಯಾವ ರೀತಿ ಇಷ್ಟ ಆಕದ ಆ ಥರ ನಾವು ಮಾಡ್ಕೊಬೋದು ನೋಡ್ರಿ ಫ್ರೆಂಡ್ಸ್. ಹೊರಗಡೆ ತರುವಂಥ ಅವಶ್ಯಕತೆ ಏನಿರಲ್ಲ. ಈಗ ಒಂದು 10 ನಿಮಿಷ ಅದು ನಾನು ಹಿಟ್ಟು ನೆನಿಲಕ್ಕ ಬಿಟ್ಬಿಟ್ಟಿದ್ದೆ ನೋಡ್ರಿ. ಇಲ್ಲ ಟೈಮ್ ಇಲ್ಲ ಅಂದ್ರೆ ಆಗಿಂದಾಗೆ ನೀವು ಪಕೋಡಕ್ಕೆ ಹೆಂಗೆ ರೆಡಿ ಮಾಡ್ಕೊತಿರಲ್ಲ ಆಗಿಂದಾಗೆ ಎಣ್ಣೆ ಇಟ್ಕೊಂಡು ಆ ಕಡೆ ಎಣ್ಣೆ ಕಾಯ್ಲಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾಯ್ದ ನೋಡ್ರಿ, ಆಗಿಂದಾಗಿನೂ ಮಾಡ್ಕೊಬೋದು. ಸ್ವಲ್ಪ ನೆನೆ ಇಟ್ಟರೆ ಹಿಟ್ಟು ಅದನ್ನು ಚೆಂದ ಆಕದ ನೋಡ್ರಿ. ಒಂದು 5-10 ನಿಮಿಷ ನೆನೆ ಇಡಕ್ಕೆ ಬಿಡಬೇಕು. ಈಗ ಎಣ್ಣೆ ಎಲ್ಲ ಚೆಂದ ಕೈದೈತಿ. ಎಣ್ಣೆ ಚೆಂದ ಕೈದಿಂದೆ ಹಾಕ್ರಿ. ಎಣ್ಣೆ ಕಾಯ್ಲಿಕ್ಕಂದ್ರೆ ಸರಿ ಬರೋಂಗಿಲ್ಲ. ಎಣ್ಣೆ ಎಲ್ಲ ಅದ್ರೊಳಗೆ ಜಾಸ್ತಿ ಎಣ್ಣೆ ಹೋಗ್ತದೆ. ಅದ್ರ ಸಲುವಾಗಿ ಎಣ್ಣೆ ಕೈದಿಂದೆ ಹಾಕೋಬೇಕು ನೋಡ್ರಿ. ಇದ್ರೊಳಗೆ ಜೋಳದ ಹಿಟ್ಟು ನಾವು ಹಾಕಿರ್ತೇವಲ್ಲ, ಎಣ್ಣೆ ಜಾಸ್ತಿ ಕುಡಿಯಂಗಿಲ್ಲ ರೀ. ಇದು ಆಲೂಗಡ್ಡೆ ಬಜ್ಜಿ ಭಾಳ ಮಸ್ತಾಗಿ ಬರ್ತಾವೆ ನೋಡ್ರಿ. ಒಂದ್ಸಲ ಈ ವಿಧಾನದಾಗ ಟ್ರೈ ಮಾಡಿ ನೋಡ್ರಿ. ಸಂಪೂರ್ಣವಾಗಿ ವಿಡಿಯೋ ನೋಡಿರಂದ್ರೆ ತಿಳಿದಿರ್ತದೆ ನಿಮಗೆಲ್ಲ. ಇವಾಗ ನೋಡ್ರಿ ಆ ಕಡೆ ಈ ಕಡೆ ಎಲ್ಲ ಚೆಂದಾಗಿ ಹೊಳಸಾಡಿ ಅದಕ್ಕೆ ಚೆಂದಾಗಿ ಎಣ್ಣೆ ಒಳಗೆ ಕರ್ಕೋಬೇಕಾಗ್ತದೆ ರೀ. ಎಣ್ಣೆ ಒಳಗೆ ಹಸಿ ಬಿಸಿ ಇತ್ತಂದ್ರೆ ಒಳಗೆಲ್ಲ ಮತ್ತು ತಿನ್ನುವಾಗ ಬಾಯಿ ಒಳಗೆ ಟೇಸ್ಟ್ ಬರೋಂಗಿಲ್ಲ, ಹಸಿ ಹತ್ತದ. ಅದಕ್ಕೆ ಆಲೂಗಡ್ಡೆ ಇರ್ತಾವಲ್ಲ ಅವೆಲ್ಲ ಚೆಂದಾಗಿ ಬೇಯಬೇಕು. ಮತ್ತು ಮ್ಯಾಗಿಂದೆಲ್ಲ ಕ್ರಿಸ್ಪಿಯಾಗಿ ಬರ್ಬೇಕಂದ್ರೆ ಗ್ಯಾಸ ಲೋ ಫ್ಲೇಮ್ದಾಗ ಇಟ್ಟು ಚೆಂದಾಗಿ ಕರ್ಕೋಬೇಕಾಗ್ತದೆ ನೋಡಿರಿ ಫ್ರೆಂಡ್ಸ್. ಚೆಂದಾಗಿ ಕರ್ಕೊಂಬಿಟ್ರಪ್ಪ ಏನು 5 ನಿಮಿಷನಾಗ ರೆಡಿ ಮಾಡುವಂಥ ಒಂದು ರೆಸಿಪಿ ಆದರೆ ಇದು ಸ್ನ್ಯಾಕ್ಸ್ ರೆಸಿಪಿ. ಒಂದು ಕಪ್ ಟೀ ಮತ್ತು ಈ ಥರ ಒಂದು ಬಜ್ಜಿ ಮಾಡ್ಕೊಂಡು ತಿಂದ್ಬಿಟ್ರೆ ಭಾಳ ಮಸ್ತ್ ಇರ್ತದೆ ನೋಡ್ರಿ. ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ. ಮಳೆ ಬರೋವಂಥ ಟೈಮ್ದಾಗ ಎಂಜಾಯ್ ಮಾಡ್ಕೊತ ತಿನ್ಬೋದು ನೋಡ್ರಿ. ಇವಾಗ ನೋಡ್ರಿ ಇವು ಚೆಂದಾಗಿ ಎಲ್ಲ ಕರಿಲತ್ತವ. ಆ ಕಡೆ ಈ ಕಡೆ ಎಲ್ಲ ಚೆಂದಾಗಿ ಕರ್ದವ ನೋಡ್ರಿ. ಯಾವ ರೀತಿ ಬಂದವ ತಂದು ನೀವು ವಿಡಿಯೋದಾಗ ನೋಡ್ತಿರ್ಬೋದು. ಈಗ ಮಸ್ತ್ ಬಂದವ ನೋಡ್ರಿ. ಎಣ್ಣೆನೂ ಜಾಸ್ತಿ ಹಿರ್ಕೊಳ್ಳಂಗಿಲ್ಲ. ಕಡಿಮೆ ಒಂದು ಸಮಯದಲ್ಲಿ ಕಡಿಮೆ ಒಂದು ಸಾಮಗ್ರಿ ಬಳಸಿ ಕಡಿಮೆ ಒಂದು ಪದಾರ್ಥದೊಳಗೆ ಮಾಡಿದಂಥ ಒಂದು ಆಲೂಗಡ್ಡೆ ಬಜ್ಜಿ ನಿಮಗೆ ಇಷ್ಟ ಆಗಿದೆ ಫ್ರೆಂಡ್ಸ್, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಮತ್ತು ಇವು ಚೆಂದಾಗಿ ಎಲ್ಲ ಕರ್ಕೋಬೇಕಾಗ್ತದೆ ರೀ. ಈಗ ನೋಡ್ರಿ ಹಸಿ ಬಿಸಿದು ಅಂದ್ರೆ ಟೇಸ್ಟ್ ಅನ್ಸಂಗಿಲ್ಲ. ಮತ್ತು
ವೇಸ್ಟ್ ಅನ್ಸ್ಬಿಡ್ತದೆ ಮಾಡಿ ಅದಕ್ಕೆ ಚಂದ ಕರ್ದು ಬಿಟ್ರಂದ್ರೆ ಮತ್ತು ಇಷ್ಟು ಕ್ರಿಸ್ಪಿಯಾಗಿ ಬರ್ತಾವೆ. ಹೊರಗಡೆ ಹೋಗಿ ತಿನ್ನುವಂಥ ಒಂದು ಅವಶ್ಯಕತೆನೇ ಇರಲ್ಲ, ಮನೆ ಒಳಗೆ ಮಸ್ತ್ ಆಗ್ಬಿಡ್ತಾವೆ ನೋಡಿರಿ. ಹಿಂಗೆ ಒಂದು ಸಲ ಈ ವಿಧಾನದಾಗ ಟ್ರೈ ಮಾಡಿರಿ. ಇವಾಗ ನೋಡಿರಿ ಎಣ್ಣೆ ನೋಡಿರಿ, ಒಂದು ಹನಿನೂ ಎಣ್ಣೆ ಅದಕ್ಕೆ ಹಿರ್ಕೊಂಡಿಲ್ಲ. ಎಷ್ಟು ಎಣ್ಣೆ ಇತ್ತು ನಾವು ಬಜ್ಜಿ ಹಾಕುವಾಗ, ಎಷ್ಟು ಎಣ್ಣೆ ಇತ್ತಲ್ಲ, ಈಗಲೂ ಅಷ್ಟೇ ಎಣ್ಣೆನೂ ಕಾಣ್ಲತ್ತದ ನೋಡಿರಿ ಕಡಾಯಿ ಒಳಗೆ. ಮತ್ತೀಗ ಇವು ಯಾವ ರೀತಿಗೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ಬಿಡ್ರಿ. ನಿಮಗೆ ನಿಮ್ಮ ಊರ ಕಡೆ ಯಾವುದು ಬಜ್ಜಿ ಫೇಮಸ್ ಅದ, ನಿಮಗೆ ಯಾವ ಬಜ್ಜಿ ಇಷ್ಟ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ನಾನು ಟ್ರೈ ಮಾಡ್ತೀನಿ ನೋಡಿರಿ. ಇವಾಗ ನನ್ನ ಚಾನಲ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡೋದಂತ್ರ ನನಗೂ ಖುಷಿ ಆಕ್ಕದ ನೋಡಿರಿ. ಮತ್ತು ನಾಳೆ ಇದೇ ಥರ ಹೊಸ ರೆಸಿಪಿಯೊಂದಿಗೆ ಡೈಲಿ ಬರ್ತಾಯಿರ್ತೀನಿ ಫ್ರೆಂಡ್ಸ. ಮತ್ತು ಸ್ಕಿಪ್ ಮಾಡಲಾರ್ದೆ ನಾನು ವಿಡಿಯೋಗಳನ್ನು ನೀವು ನೋಡಿರಿ, ತಿಳಿತದೆ ನಿಮ್ಗೆ. ಹೊಸ ಒಂದು ರೆಸಿಪಿಗಳನ್ನು ಎಲ್ಲ ಹಾಕಿ ನೋಡಿ ನಾನು ಯೂಟ್ಯೂಬ್ ಚಾನಲ್ನಾಗ. ಮತ್ತು ಜೋಳದ ಹಿಟ್ಟಿಂದು ಕರ್ಚಿಕಾಯಿ ಮಾಡೋದು ಹಾಕೀನಿ, ಎಲ್ಲ ಸ್ನ್ಯಾಕ್ಸ್ ರೆಸಿಪಿಗಳು, ಊಟದ ರೆಸಿಪಿಗಳು ಎಲ್ಲ ಹಾಕಿರ್ತೀನಿ ನೋಡಿರಿ. ಒಂದು ಸಲ ಚೆಕ್ ಮಾಡಿರಿ. ಮತ್ತು ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ ಫ್ರೆಂಡ್ಸ. ಮತ್ತು ಇದೇ ಥರ ನಾಳೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಫ್ರೆಂಡ್ಸ. ಅಲ್ಲಿ ತನಕ ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.